ತಂಡಗಳಿಂದ ಸ್ಟಾರ್ಟ್ ಆದಂತ ಜರ್ನಿ ಈಗ 4ಕ್ಕೆ ಬಂದು ನಿಂತಿದೆ. 70 ಪಂದ್ಯಗಳು ಕಂಪ್ಲೀಟ್ ಆಗಿ ಇನ್ನು 4 ಪಂದ್ಯಗಳಷ್ಟೇ ಬಾಕಿ ಉಳಿದಿವೆ. ಅದೃಷ್ಟದ ಆಟದಲ್ಲಿ ಕೆಲವರ ಲೆಕ್ಕಾಚಾರಗಳು ಕೂಡ ಉಲ್ಟಾ ಹೊಡೆದಿವೆ. ಪಂಜಾಬ್ ಕಿಂಗ್ಸ್ಗೆ 1 ಅಂಕದಲ್ಲಿ ಟಾಪ್ 4 ಮಿಸ್ ಆದ್ರೆ ಡೆಲ್ಲಿ ತಂಡಕ್ಕೆ ಆವತ್ತು ಮಿಲ್ಲರ್ ಮಾಡಿದ ಒಂದು ಮಿಸ್ಟೇಕ್ಗೆ ಅವರ ಸ್ಥಾನವೇ ಕುಚ್ಚಿ ಹೋಗಿದೆ. ಹಾಗಾದ್ರೆ ಹೇಗಿದೆ ಟಾಪ್ 4 ಫೈಟ್? ಎಡವಿದ್ದು ಯಾರು? ಅದೃಷ್ಟದ ಆಟದಲ್ಲಿ ಫೇಲ್ ಆದವರು ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPL ಚಾಂಪಿಯನ್ ಆಗೋಕೆ ಈಗ 4 ತಂಡಗಳು ಫೈನಲ್ ಆಗಿವೆ. ನಂಬರ್ 1 ಬೆಂಗಳೂರು, ನಂಬರ್ 2 ಗುಜರಾತ್, ಹಾಗೆ ನಂಬರ್ 3 ಹೈದರಾಬಾದ್. ವಾರದ ಹಿಂದೆಯೇ ಟಾಪ್ 3 ಫೈನಲ್ ಆಗಿತ್ತು. ಆದರೆ 4ನೇ ಸ್ಥಾನಕ್ಕಾಗಿ ಯಾರಿಗೆ ಟಿಕೆಟ್ ಅನ್ನೋದು ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ರೇಸ್ ಇತ್ತು. ಆದರೆ ಫೈನಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲೋ ಮೂಲಕ ರಾಜಸ್ಥಾನ ರಾಯಲ್ಸ್ ತಂಡ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ತು. ಆಕ್ಚುಲಿ ಭಾನುವಾರದ ಪಂದ್ಯಕ್ಕೂ ಮುನ್ನ 3 ತಂಡಗಳು ರೇಸ್ನಲ್ಲಿದ್ವು. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಹಾಗೆ ಯಾರಿಗೆಲ್ಲ ಮಿಸ್ ಆಯ್ತು, ಹೇಗೆ ಮಿಸ್ ಆಯ್ತು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಶನಿವಾರ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದು ಪಂಜಾಬ್ ತಂಡ 15 ಅಂಕಗಳನ್ನ ಹೊಂದಿತ್ತು. ಸೊ ಅಲ್ಲಿಗೆ ಅವ್ರಿಗೂ ಕೂಡ ರೇಸ್ನಲ್ಲಿ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ ಅವರದ್ದಿದ್ದದ್ದು ಒಂದೇ ಒಂದು ದಾರಿ. ಅದು ಏನಂತಂದ್ರೆ ರಾಜಸ್ಥಾನ ರಾಯಲ್ಸ್ ತಂಡ ಸೋಲಲಿ ಅಂತ ಕಾಯ್ತಾ ಇತ್ತು ಶ್ರೇಯಸ್ ಅಯ್ಯರ್ ಪಡೆ. ಲಕ್ನೋ ವಿರುದ್ಧ ಗೆದ್ದಿದ್ದಂತ ಪಂಜಾಬ್ ತಂಡಕ್ಕೆ ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಬೇಕು, 4ನೇ ಟಿಕೆಟ್ ಸಿಗಬೇಕು ಅಂತಂದ್ರೆ ಇದ್ದದ್ದು ಒಂದೇ ಒಂದು ದಾರಿ. ಅದು ರಾಜಸ್ಥಾನ ತಂಡ ಸೋಲಲಿ ಅಂತ. ಯಾಕಂದ್ರೆ ರಾಜಸ್ಥಾನ ಸೋತಿದ್ರೆ 14 ಅಂಕಗಳಲ್ಲಿ ಉಳ್ಕೊಳ್ತಾ ಇತ್ತು. ಸೊ ಗೆದ್ದಿದ್ರೆ ಪಂಜಾಬ್ ಕಿಂಗ್ಸ್ ತಂಡ 15 ಅಂಕಗಳೊಂದಿಗೆ ಸೆಲೆಕ್ಟ್ ಆಗ್ತಾ ಇತ್ತು. ಜೊತೆಗೆ KKR ಪೈಪೋಟಿನ ಕೊಡ್ತಾ ಇದ್ರು ಕೂಡ ನೆಟ್ ರನ್ ರೇಟ್ ಸ್ವಲ್ಪ ವೇರಿಯೇಷನ್ಸ್ ಇದ್ದಿದ್ರಿಂದ ಪಂಜಾಬ್ ತಂಡಕ್ಕೆ ಕ್ವಾಲಿಫೈ ಆಗುವಂತ ಕಾನ್ಫಿಡೆನ್ಸ್ ಇತ್ತು. ಬಟ್ ಬ್ಯಾಡ್ ಲಕ್, ರಾಜಸ್ಥಾನ ಸೋಲಿಲ್ಲ. ಇನ್ನು ಕೋಲ್ಕತ್ತಾಗೆ ರಾಜಸ್ಥಾನ ಸೋತ್ರೆ ಪಂಜಾಬ್ ರನ್ ರೇಟ್ ಅನ್ನ ಹಿಂದಿಕ್ಕುವಂತ ಆಸೆ ಇದ್ದದ್ದು. ಎಸ್, ನಿನ್ನೆ ನೈಟ್ ಏನು ಡೆಲ್ಲಿ ಹಾಗೆ ಕೋಲ್ಕತ್ತಾ ಮ್ಯಾಚ್ ಇತ್ತಲ್ಲ, ಆ ಮ್ಯಾಚ್ ನಲ್ಲೂ ಕೂಡ ಅವರು ಆಸೆಯಲ್ಲಿದ್ರು. ಯಾಕೆ ಅಂದ್ರೆ ರಾಜಸ್ಥಾನ ವಿರುದ್ಧದ ಪಂದ್ಯಕ್ಕೂ ಮುನ್ನ ಹಾಗೇನಾದ್ರೂ ರಾಜಸ್ಥಾನ ತಂಡ ಸೋತಿದ್ರೆ ಮುಂಬೈ ವಿರುದ್ಧ 14 ಅಂಕಗಳಲ್ಲಿ ಉಳ್ಕೊಳ್ತಿತ್ತು. ಆಗ ಪಂಜಾಬ್ ತಂಡ 15 ಅಂಕಗಳನ್ನ ಹೊಂದಿರ್ತಿತ್ತು. ಆ ಟೈಮಲ್ಲಿ ಕೋಲ್ಕತ್ತಾ ಪಂಜಾಬ್ ತಂಡದ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಕಿ ನಾವು ಕೂಡ ಕ್ವಾಲಿಫೈ ಆಗಬಹುದು ಎನ್ನುವಂತ ಆಸೆಯಲ್ಲಿದ್ರು. ಬಟ್ ಅದು ಆಗ್ಲಿಲ್ಲ. ಭಾನುವಾರ ಮುಂಬೈ ವಿರುದ್ಧ ಗೆದ್ದು 16 ಅಂಕಗಳೊಂದಿಗೆ ರಾಜಸ್ಥಾನ ತಂಡ ಸೆಲೆಕ್ಟ್ ಆಯಿತು. ಸೊ ಇಲ್ಲಿ ಯಾವುದೇ ನೆಟ್ ರನ್ ರೇಟ್ ಮ್ಯಾಟರ್ ಆಗಲಿಲ್ಲ ಅಥವಾ ಅಂಕಗಳು ಈಕ್ವಲ್ ಆಯಿತು ಅನ್ನುವಂಥ ಮ್ಯಾಟರ್ ಆಗಲಿಲ್ಲ. ಫೈನಲಿ ಜಸ್ಟ್ 1 ರನ್ನಿಂದ ಗೆದ್ದಿದ್ರು ಕೂಡ ಅವರು ಟಾಪ್ 4ನಲ್ಲಿ ಸ್ಥಾನವನ್ನು ಪಡ್ಕೊಳ್ತಾ ಇದ್ರು. ಅದು ಆಯಿತು. ಇನ್ನು ರಾಜಸ್ಥಾನ ಸೆಲೆಕ್ಟ್ ಬೆನ್ನಲ್ಲೇ ಕೋಲ್ಕತ್ತಾ ಪ್ಲೇ ಆಫ್ ಜರ್ನಿ ಕೂಡ ಮುಕ್ತಾಯವಾಯಿತು. ಸೊ ನಿನ್ನೆ ಏನು ಇತ್ತು ಅಂತಂದ್ರೆ ಮಧ್ಯಾಹ್ನದ ಮ್ಯಾಚಲ್ಲಿ ರಾಜಸ್ಥಾನ ಗೆಲ್ತಾ ಇದ್ದಂತೆ ನಿನ್ನೆ ನೈಟ್ ಮ್ಯಾಚ್ಗೂ ಮುನ್ನವೇ ಕೋಲ್ಕತ್ತಾ ರೇಸ್ನಿಂದ ಆಲ್ರೆಡಿ ಹೊರಬಿದ್ದಾಗಿತ್ತು. ಇನ್ನು KKR ವಿರುದ್ಧ ಗೆದ್ದು ಲೀಗ್ ಹಂತ ಮುಗಿಸಿದಂತ ಡೆಲ್ಲಿ ತಂಡ ನಿನ್ನೆ ಮ್ಯಾಚಲ್ಲಿ KKR ವಿರುದ್ಧ ಡೆಲ್ಲಿ ತಂಡ ಗೆಲ್ತು. ಹಾಗೆ ಲೀಗ್ ಹಂತವನ್ನು ಕೂಡ ಕಂಪ್ಲೀಟ್ ಮಾಡ್ತಾ. ಅಂಡ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಡೆಲ್ಲಿ ತಂಡಕ್ಕೂ ಕೂಡ ಈ ಸೀಸನ್ ಅಲ್ಲಿ ಪ್ಲೇ ಆಫ್ಗೆ ರೇಸ್ನಲ್ಲಿ ಇರುವಂತ ಚಾನ್ಸಸ್ ಇತ್ತು. ಯಾಕಂದ್ರೆ ಆವತ್ತು ಡೇವಿಡ್ ಮಿಲ್ಲರ್ ಮಾಡಿದಂತ ಒಂದು ಮಿಸ್ಟೇಕ್ ಅಥವಾ ಒಂದು ರನ್ ಇವತ್ತು ಅವರ ಪ್ಲೇ ಆಫ್ ಟಿಕೆಟ್ ಅನ್ನ ಕಸ್ಕೊಂಡಿದೆ ಅಂದ್ರೂ ಕೂಡ ಸುಳ್ಳಲ್ಲ. ಯಾಕಂದ್ರೆ ಅವತ್ತು ಡೇವಿಡ್ ಮಿಲ್ಲರ್ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ 1 ರನ್ ಓಡೋಕೆ ನಿರಾಕರಿಸುತ್ತಾರೆ. ಲಾಸ್ಟ್ 2 ಬಾಲಲ್ಲಿ ಡೆಲ್ಲಿ ತಂಡದ ಗೆಲುವಿಗೆ 2 ರನ್ಗಳ ಅಗತ್ಯ ಇತ್ತು. ಆದ್ರೆ ಡೇವಿಡ್ ಮಿಲ್ಲರ್ ಒಂದು ಸಿಂಗಲ್ ಅನ್ನ ತಗೊಳ್ಳೋಕೆ ಓಡ್ಲಿಲ್ಲ. ಸೊ ಆನಂತರ ಕುಲ್ದೀಪ್ ಯಾದವ್ಗೆ ಸ್ಟ್ರೈಕ್ ಅನ್ನ ಕೊಡ್ಲಿಲ್ಲ. ಲಾಸ್ಟ್ ಬಾಲಲ್ಲಿ ಡಾಟ್ ಆಯ್ತು. ಹಿಂಗಾಗಿ ಗುಜರಾತ್ ತಂಡ ಜಸ್ಟ್ 1 ರನ್ನಿಂದ ಆವತ್ತಿನ ಪಂದ್ಯವನ್ನ ಗೆದ್ದುಕೊಳ್ತು. ಬಹುಶಃ ಆ 1-2 ಅಂಕ ಇದ್ದಿದ್ರೆ ಸೊ ನಿನ್ನೆ ಮ್ಯಾಚ್ ಅಲ್ಲಿ ರಾಜಸ್ಥಾನ ಗೆದ್ದಿದ್ರು ಕೂಡ ನೆಟ್ ರನ್ ರೇಟ್ ವಿಚಾರದಲ್ಲಿ ಒಂದಷ್ಟು ಕ್ಯಾಲ್ಕುಲೇಷನ್ ಬರ್ತಾ ಇತ್ತು. ಆಗ್ಲೂ ಕೂಡ ಡೆಲ್ಲಿ ತಂಡ ರೇಸ್ ನಲ್ಲಿ ಇರ್ತಾ ಇತ್ತು. ಬಟ್ ಬ್ಯಾಡ್ ಲಕ್, ಅದು ಸಾಧ್ಯವಾಗಲಿಲ್ಲ. ಸೊ ಇಲ್ಲಿ ಡೆಲ್ಲಿ ತಂಡದ ಕನಸಿಗೆ ಕೊಳ್ಳಿಯನ್ನ ಇಡಬೇಕಾಯಿತು. ಹೀಗೆ ಲೀಗ್ ಹಂತದಲ್ಲಿ ಆಗುವಂತ ಸಣ್ಣ ಮಿಸ್ಟೇಕ್ಸ್ ಕೂಡ ಪ್ಲೇ ಆಫ್ ರೇಸ್ ನಲ್ಲಿ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಹಾಗೆ ಇಲ್ಲಿ ಮಳೆ ಕಾರಣದಿಂದಾಗಿ ಪಂದ್ಯಗಳು ರದ್ದಾದ್ರೂ ಕೂಡ ನಷ್ಟವಾಗೋದು ಗ್ಯಾರಂಟಿ. ಯಾಕಂದ್ರೆ ಆಗ ಅಂಕಗಳು ಈಕ್ವಲ್ ಆಗೋಕೆ ಸಾಧ್ಯನೇ ಇರಲ್ಲ. ಸೊ ಸಾಧ್ಯವಾದ್ರೂ ಕೂಡ ಅದು ಕಡಿಮೆ ತಂಡಗಳ ಜೊತೆಗೆ ಮಾತ್ರ ರೇಸ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಮಳೆ ಬರೋದು ಒಂದು ರೀತಿಯಾಗಿ ವರನೂ ಹೌದು, ಶಾಪನೂ ಹೌದು. ಈಗ ಆಗಿರೋದು ಕೂಡ ಅದೇ. ಬಹುಶಃ ಪಂಜಾಬ್ ಕಿಂಗ್ಸ್ ತಂಡ 16 ಅಂಕ ಇತ್ತು ಅಂದಿದ್ರೆ ಸೊ ಅವರು ಸೆಲೆಕ್ಟ್ ಆಗ್ತಾ ಇದ್ರು. ಬಟ್ ಅವತ್ತು ಮಳೆ ಕಾರಣದಿಂದಾಗಿ ಪಂದ್ಯ ರದ್ದಾಗಿ 1 ಅಂಕ ಸಿಕ್ಕಿದ್ರಿಂದ ಅದು ಕೂಡ ಅವ್ರಿಗೆ ಹೊಡೆತವನ್ನ ಕೊಟ್ಟಿರುವಂಥದ್ದು. ನಮಸ್ಕಾರ.